ಲಾಂಗ್ ಅದೇ ಲಾಂಗ್ ಅಣ್ಣ ಅದು ಅಲ್ಲ ಬೈರತಿರನ ಗೆಲ್ಲುತ್ತಲ್ಲ ಅಂತ ಸ್ವಾಮಿ ಯಾಕಂದ್ರೆ ನೀವು ಹೋಗಿ ಇಟ್ಕೊಂಡ್ಬಿಡಿ ಅವರು ಹೌದು ಹಾಗೆ ಕಲ್ತಿದ್ಯಾರ ಡಿಎಪಿ ಡಿಎಪಿ ಪ್ರೀತಿ ನವೀನ್ ನವೀನ್ ಅಂತ ಕರೀಬೋದು ಏನು ಡಿಎಪಿ ಏನು ನವೀನ್ ನಿಮಗೆ ಹೆಸರಿಲ್ಲ ಅಂತ ಕೇಳಿದ್ರೆ ನೋಡಿ ಸರ್ ಓಕೆನಾ ಸರಿ ನೀನು ಹೇಳಪ್ಪ ಹಾಗಾದ್ರೆ ಸರ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕ ಫೋಟೋ ಯಾವಾಗಲೂ ಹೇಳ್ತಾರೆ ಥ್ಯಾಂಕ್ ಯು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿವನ್ ಎಲ್ಲ ಕುತ್ಕೊಂಡ್ಬಿಡಿ ಥ್ಯಾಂಕ್ ಯು ಈಗ ಬೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಬೈರತಿ ರಣಗಲ್ ಇಸ್ ಹಿಯರ್ ಅಣ್ಣ ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಬೈರತಿಗಳನ್ನ ಏನು ಇಷ್ಟಪಟ್ಟು ಎಲ್ಲರೂ ಬ್ಲಾಕ್ ಬಸ್ಟರ್ ಮಾಡಿದೆ ಅದು ಕಾದು ಕರ್ತೀರಿ ನೀವು ಅಂದರೆ ನೀವು ಪ್ರೀತಿಸಿದ್ದೀರ ಅನುಭವಿಸಿದ್ದೀರ ಆ ಅನುಭವ ನಾವು ನೋಡಿದ್ದೀವಿ ಕೇಳಿದ್ದೀವಿ ಎಷ್ಟೋ ಸ್ನೇಹಿತರಿಂದ ಎಸ್ಪೆಷಲಿ ಐ ಥಿಂಕ್ ನಮ್ಮದು ಸುದ್ದಿ ಶ್ರೀಕಾಂತ್ ಅದು ಪುನೀತಿ 3 ಜನ ತಲೆ ತಿಂದ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ ಐ ಥಿಂಕ್ ಅವ್ರು ಎಷ್ಟು ಬೈಕ್ ಅಂತ ಗೊತ್ತಿಲ್ಲ ಬೈದ್ರೆ ನಾನು ಚಿಂತರ ಮಾಡದೆ ಹಂಗೆ ಯಾಕಂದರೆ ನಾನು ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು ಸೊ ಎಷ್ಟೊತ್ತಿಗೆ ನೋಡಿದ್ದೀವಿ ನಾವು ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋದು ಯಾವತ್ತೂ ಡೈಲಿ ನೋಡೋಕ್ಕೆ ನಾವು ಅದೇನು ಮಾಡೋದು ಎಲ್ಲರೂ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು ಎಲ್ಲರೂ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಯಾಕಂದರೆ ಡಿಕೆಟ್ ಯಾವ ಅದಕ್ಕೆ ಕಾರಣ ನೀವೆಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ತುಂಬ ಧನ್ಯವಾದಗಳು ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಇವರ ಹೆಸರು ಕೊಟ್ಟದಕ್ಕೆ ಪಾಪ ಬಾಯಾರಿಕೆಯಿಂದ ಅವ್ರು ಹೇಳಿದ್ರು ಪ್ರತಾಪ್ ಹೇಳಿದಾಗ ಇವರು ಮಧು ಹ್ಯಾಟ್ರಿಕ್ ಆಗುತ್ತೆ ಅಂತ ಹ್ಯಾಟ್ರಿಕ್ ಆಗುತ್ತೆ ಅಂತ ನಾನು ಮಧು ಪ್ರಾರ್ಥನೆ ಮಾಡಬೇಕು ಅದು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದೀನಿ ಅದಕ್ಕೆ ಆಗುತ್ತೆ ಯಾಕಂದರೆ ಪ್ರತಿ ಒಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಮಾಡಬೇಕು ಅವಾಗದು ಹೆಣ್ಣು ಮಕ್ಕಳಿಗಾಗೇ ಚಿತ್ರ ಮಾಡಿದ ಶಿವಣ್ಣ ಅಂತ ಹೇಳಿದ್ರು ವೇದಾಲಿ ಈ ಸಿನಿಮಾ ಬಯಸಿರೋದ್ರಿಂದ ನಾವು ಏನು ಮಫ್ತಿಲಿ ಪ್ರೀತಿಸಂತ ಪಾತ್ರನ ನರ್ತನ ತಿರ್ಗಾ ಬಂದು ಅಲ್ಲಿ ಮಫ್ತಿಲೇ ನೀವು ಬಯಸರಣಗಳನ್ನ ಇಷ್ಟಪಟ್ಟಿದ್ರಿ ಆದರೆ ಈ ಬಯಸ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಿ ಅದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಈಗ ನೆಕ್ಸ್ಟ್ ಏನು ಆನಂದ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಟ್ಟು ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನಗಳು ಮಾಡ್ತಾ ಇದ್ದೀನಿ. ಸೊ ವೆರಿ ಬೆಸ್ಟ್ ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿದ್ರು ಕ್ಯಾಮ್ರಾದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ ಎಷ್ಟೊತ್ತಿಗೆ ಫೋನು ಮಾಡ್ತೀನಿ ಬಟ್ ನಾವು ಬೈದ್ರು ಪಾಪ ಅದನ್ನು ತಗೊಳ್ತೀವಿ ನಮಗೇನು ಯಾಕೆ ಬೈತಾರೆ ನಮಗೇನು ಭಯ ಹೋಗುತ್ತೆ ಸಿನ್ಸಿಯಾರಿಟಿ ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೆಲಸ ಸಿಗುತ್ತೆ ದುಡ್ಡು ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ ಬಂದಾಗ ಅದನ್ನು ಕಂಡು ಗೊತ್ಕೋಬೇಕು ಸುಮ್ಮನೆ ಬಿಸಾಕಲ್ಲ ನಾವು ಅದಕ್ಕೆ ಭಯ ಪಡ್ತಿರೋದು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಲಿ ಕೇಳ್ಕೊಬೇಕು ಇನ್ನೇನಿಲ್ಲ ಬಟ್ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು ಏನೇ ಬೈದಿರುವೆ ಮನಸ್ಸಲ್ಲಿ ಇಟ್ಕೊಳ್ತೀನಿ ತಿರ್ಗಿ ನೆಕ್ಸ್ಟ್ ಮೂಮೆಂಟ್ನ ಮಾತಾಡ್ತೀನಿ ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳ್ತಿರ್ಬೋದು ಇಲ್ಲಿ ಎಲ್ಲರೂ ಸಾರಿ ನನಗೆ ಹರ್ಟ್ ಆಗಿದೆ ವೆರಿ ಸಾರಿ ಯಾಕಂದರೆ ನಾನು ಬೈದಿರುವೆ ನಾನು ಪ್ರೀತಿಯಿಂದ ಬೈತೀನಿ ನವೀನ್ಗೂ ಅಷ್ಟೇ ಯಾಕಂದರೆ ನವೀನ್ ಪಾಪ ನಾನು ತುಂಬ ಫೇವ್ರೇಟ್ ಕ್ಯಾಮ್ರಾಮನ್ ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವರು ತುಳು ತೋರಿಸ್ತಾರೆ ಅದಾದ್ರೂ ನನಗೆ ತುಂಬ ಅಟ್ರಾಕ್ಟ್ ಆಯಿತು ಇಲ್ಲ ಫಸ್ಟ್ ಬುಕ್ ಮಾಡಿ ಅವರನ್ನು ಇವತ್ತು ಕಬೀರ ನಾನು ತುಂಬ ಹೆಮ್ಮೆ ಹೇಳ್ತೀನಿ ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ ಬಟ್ ಆ ಫ್ಲಾಸ್ನು ಅಚ್ಚುಕಟ್ಟ ತೋರಿಸ್ಬೋದು ನಮಗೆ ನಾನು ತುಂಬ ಹೆಮ್ಮೆ ಹೇಳ್ತೀನಿ ನವೀನೇ ಫಸ್ಟ್ ಇದು ಆ ಪಿಕ್ಚರ್ ಆಮೇಲೆ ನಾನು ಬರ್ತೀನಿ ಯಾಕೆ ಅಷ್ಟು ಅದ್ಭುತವಾಗಿ ಕೂಡ ರೆಫರ್ ಮಾಡಿದ್ರು ನನಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿದ್ದೀನಿ ನಿಜವಾದ ಯಾಕಂದರೆ ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ ನನಗೆ ಅದು ಹೆಮ್ಮೆ ಅನಿಸಿದೆ
ಅದನ್ನ ಕನ್ನಡ ಮರ್ತಿಬೇಡಿ, ಇಲ್ಲಿ ಯಾವಾಗ ಡೇಟ್ ಕೊಡ್ತಾರೆ. ಇದು ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟ್ಲ್ ಅನಿಸ್ತಿದೆ, ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್. ಅದಕ್ಕೆ ಮನಸ್ಸು ಬಂದಿದೆ, ಅದು ಕರೆಕ್ಟಾಗಿ ಪಾಯಿಂಟ್ ಮಾಡಿ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನಾನು ತುಂಬ ಅವಾಗ ಜಗಳ ಆಡ್ತಾ ಇರ್ತೀನಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಪ್ಯುಟೇಷನ್ ಕ್ಲಿಯರ್ ಮಾಡಿದ್ದಾರೆ. ಏನು ಕೇಳಿಲ್ಲ, ಅವನು ಎಷ್ಟು ಕೊಟ್ಟಿಲ್ಲ, ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಬ್ಯಾಲೆನ್ಸ್ ಇದೆ ಅವ್ರ ಕಡೆ ಅಷ್ಟೇ ಹೊರತು ಇನ್ನೇನು ಅವ್ರು ಯಾರಿದವ್ರಿಗೂ ಅವ್ರು ಕೆಲಸ ಮಾಡ್ಕೊಂಡವ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಅರ್ಥ ಮಾಡೋದ್ರಲ್ಲಿ ಎಲ್ಲ ದುಡ್ಡು ಆಸೆ ಪಡ್ತಾರೆ, ಆತ ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ತುಂಬ ಗೌರವ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ, ಯಾಕಂದ್ರೆ ಅವರೆಷ್ಟು ಒಂದು ಅಭಿಮಾನ ಅವ್ರನ್ನ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡಿಂದ ನೋಡ್ಕೊಂಡು ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕಂದ್ರೆ ನಮ್ಮ ಶ್ಯಾಮಲಾದಲ್ಲಿ ಬಂದು ಎಳಂದೂರು ನೋಡೋರು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗ ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಜೊತೆ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂತಾರೆ, ಅವ್ರು ಇನ್ನೂ ಹೆಂಗಾಗಿ ಅವ್ರು ಹೆಂಗಾಗಿ ಇರ್ತಾರೆ. ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇ ಇರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಅಂತ ಒಂದು ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ. ಇವತ್ತು ತುಂಬ ಎಮೋಷ್ನಲ್ ಆದರು. ಯು ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ವೇ. ಯು ವಿಲ್ ಜಸ್ಟ್ ಗೋ after. And you will be there in this one, and you will be there in my heart also. And Madhu Gulsami, thank you Madhu ಅವರೇ, thank you Pratap. ಗೋಪಾಲ್ ದೇಶಪಾಂಡೆ ಹಿಂದೆ ಕೂತ್ಕೊಂಡಿದ್ದಾರೆ. ಬಾಬು ಹಿರಣ್ಯ ಅವರ ತುಂಬ ಥ್ಯಾಂಕ್ಸ್ ಹೇಳಿದ್ರು. ಆಮೇಲೆ ಇನ್ನು ಇಬ್ಬರಿಗೆ ಬಂದಿದ್ದಾರೆ. ಒಂದು ನಿಮಿಷ ಅವ್ರು ಸ್ಟೇಜ್ ಕರ್ತೀನಿ. ಅವ್ರು ಲಾಯರ್ ಅಪೋಸಿಟ್ ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಒಬ್ಬರು, ಆ್ಯಂಡ್ ಅಜಯ್ ಅಂತ ಒಬ್ಬರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು. ಅವರು ಸ್ಮಾಲ್ ಪಾತ್ರ ಮಾಡಿದ್ರು. ಪಾಪ ಎಲ್ಲೂ ನಾವು ಹೇಳಿಲ್ಲ